ಹಾಯ್ ನಮಸ್ಕಾರ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿಂದ ಏನಪ್ಪ ವಿಡಿಯೋ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರ್ತದೆ ಅದ್ರ ಬಗ್ಗೆ ವಿಡಿಯೋ ಮಾಡತ್ತೀವಿ ಅಂತೇಳಿ. ಸೊ ಇವತ್ತಿನ ಮೇನ್ ಕ್ಯಾರೆಕ್ಟರ್ ಬಂದು ನಮ್ಮದು ಟಾಪ್ ಬಾಕ್ಸ್ ಎದಕ್ಕೆ ಯೂಸ್ ಆಗ್ತದೆ, ಆಮೇಲೆ ಟಾಪ್ ಬಾಕ್ಸ್ ಅಂದ್ರೆ ಏನು ಅಂತೇಳಿ ಕೇಸಿಂದ ಹೇಳಕ್ಕೆ ಬಂದೀನಿ. ಸೊ ನಮ್ಮ ಕಡೆದವ್ರಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ ಟಾಪ್ ಬಾಕ್ಸ್ ಅಂದ್ರೆ ಏನಂತೇಳಿ. ನಾನು ಆಲ್ಮೋಸ್ಟ್ ಅಲ್ಲಿ ಸರಿ ನಾ ರೈಡ್ ಮಾಡ್ಲಿಕ್ಕೆ ಹೋಗ್ತೀನಿ, ಇದು ಜಾಸ್ತಿ ಜನ ಇದೆ ಅಂತಿರ್ತಾರೆ ಐಸ್ ಕ್ರೀಮ್ ಮಾರ್ಲಕ್ಕೆ ಹೊಂಟಿದ್ದೇನೆ ಅಂತೇಳಿ. ಸೊ ಅದು ಕಾಮಿಡಿದಾಗ ಇರ್ತಾರೆ. ಬಟ್ ನಾವು ಒಂದು ಟಾಪ್ ಬಾಕ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ ರೈಡರ್ಸ್ಗಳು ಅಂತೇಳಿ ಕೇಸಿಂದ ಇವತ್ತು ಈ ವಿಡಿಯೋದಾಗ ಹೇಳ್ತೀನಿ. ಆಮೇಲೆ ವಿತ್ ಹೊಸದೊಂದು ಟಾಪ್ ಬಾಕ್ಸ್ ತರಿಸಿವಿ ನಮ್ಮ ರವಿ ಸಲಿಂದ. ಅವ್ನ ಗಾಡಿಗೆ ಫಿಟ್ಟಿಂಗ್ ಹೆಂಗೆ ಮಾಡಬೇಕು, ಇನ್ಸ್ಟಾಲ್ ಹೆಂಗೆ ಮಾಡ್ಬೇಕು ಅಂತೇಳಿ ತೋರಿಸ್ತೀನಿ. ಸೊ ಬರ್ರಿ ನಮ್ಮ ಟಾಪ್ ಬಾಕ್ಸ್ ಹೆಂಗಿರ್ತದೆ ಏನಿಲ್ಲ ಫಸ್ಟ್ ಅದು ತೋರಿಸ್ತೀನಿ ನಿಮಗೆ. ಸೊ ಎಲ್ಲ ಬೈಕಿಗೆ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಕುಂದಿರ್ಸ್ಬೋದು. ಯಾವ ಒಂದು ಟಾಪ್ ಬಾಕ್ಸ್ಗಳು ಬ್ರ್ಯಾಂಡಿಂಗ್ ಇರ್ತವೆ ಆ ಥರ ಅದ್ರ ಮೇಲೆ ಹೆಸರು ಇರ್ತದೆ. ಬಟ್ ಈಗ ನಾವು ತರಿಸಿದ್ದು ಬೇರೆ, ಇದು JB ರೇಸಿಂಗ್ದು, ಇದು ನನ್ನ ಗಾಡಿದು. ಸೊ ಈ ಟಾಪ್ ಬಾಕ್ಸಿಗೆ ಇಲ್ಲೊಂದು ಲಾಕು, ಇದು ಎದಕ್ಕಪ್ಪ ಅಂತಂದ್ರೆ ತೆಳಗ ನಮ್ಮ ಟಾಪ್ ರ್ಯಾಕಿಗೆ ಲಾಕ್ ಹಾಕ್ಲಕ್ಕ ಈ ಲಾಕ್ ಕೊಟ್ಟಿರ್ತಾನೆ. ಇದ್ರಲಿಂತ ನಾವು ಟಾಪ್ ಬಾಕ್ಸ್ ರಿಮೂವ್ ಮಾಡ್ಬೋದು. ಆಮೇಲೆ ಈ ಲಾಕ್ ಎದಕ್ಕಪ್ಪ ಅಂತಂದ್ರೆ ನಮ್ಮದು ಮೇನ್ ಒಳಗೆ ಏನಾರ ಸಾಮಾನು ಇಟ್ಕೋ ಸಲಿಂದ ಮೇಲಿನ ಡೋರ್ ಓಪನ್ ಮಾಡ್ಲಿಕ್ಕೆ ಈ ಲಾಕ್ ಕೊಟ್ಟಿರ್ತಾನೆ. ಸೊ ಏನಿಲ್ಲ ನಮ್ಮ ರೈಡಿಗೆ ಆಮೇಲೆ ನಾವು ರೈಡ್ ಮಾಡೋ ಸಲಿಂದ ಏನೇನು ಬೇಕು ಅವೆಲ್ಲ ಇಟ್ಟಿರ್ತೀವಿ. ಬಟ್ ಈಗ ಫಿಟ್ಟಿಂಗ್ ಅದ ಅಂತ ಹೇಳಿ ಕೇಸಿಂದ ನಮ್ಮದು ಮೈಕ್ ಆಮೇಲೆ ಟೂಲ್ ಬಾಕ್ಸು ಅವೆಲ್ಲ ತೊಗೊಂಡು ಬಂದೀನಿ. ಸೊ ನಮಗೆ ಬೇಕಾಗಿರೋಂಥ ವಸ್ತುಗಳು ಇಟ್ಕೋ ಸಲಿಂದ ಇದು ಟಾಪ್ ಬಾಕ್ಸ್ ಹಾಕಿರ್ತೀವಿ ಅಷ್ಟೇ. ಇವೆಲ್ಲ ಸ್ಪ್ಯಾನರ್ ಅವೆಲ್ಲ ಇಟ್ಕೊಂಡ್ಬಂದಿನಿ ಈಗ ಸದ್ಯಕ್ಕೆ ಕೆಲಸ ಅದ ಅಂತೇಳಿ. ಬಟ್ ರೈಡಿಗೆ ಹೋಗೋ ಟೈಮಿಗೆ ನಮ್ಮ ಬಟ್ಟೆ ಅಂತ ಅವು ಇವು ಇಟ್ಕೊಂಡು ಕೇಸಿಂದ ಹೋಗ್ತೀವಿ. ಸೊ ಈಗ ಆ ಗಾಡಿಗೆ ಟಾಪ್ ಬಾಕ್ಸ್ ಹೆಂಗೆ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿ ಕೇಸಿಂದ ತೋರಿಸ್ತೀನಿ ಬರ್ರಿ. ಸೊ ಈ ಗಾಡಿ ನಮ್ಮ ರವಿದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಸೊ ಈ ಗಾಡಿಗೆ ನಾವು ಟಾಪ್ ಬಾಕ್ಸ್ ಫಿಟ್ ಮಾಡ್ಬೇಕಂತ ಕೇಸಿಂದ ತೊಗೊಂಬಂದೀವಿ ಇವತ್ತು. ಸೊ ಟಾಪ್ ಬಾಕ್ಸ್ ಯಾವುದಪ್ಪ ಅಂತಂದ್ರೆ ಇದು ಟಾಪ್ ಬಾಕ್ಸು. ಇದು ಯಾವುದಪ್ಪ ಅಂತಂದ್ರೆ ಬೈಕ್ ವರ್ಲ್ಡ್ ಅವ್ರದ್ದು ಮೊನ್ನೆ ಆಫರ್ ಬಿಟ್ಟಾಗ ಬುಕ್ ಮಾಡಿದ್ದೆವು, ಆನ್ಲೈನ್ ತರಿಸೀವಿ. ಸೊ ಟಾಪ್ ಬಾಕ್ಸ್ದು ಇದು ABS ಅದ, ನಂದು ABS ಅದ. ಅಲ್ಯೂಮಿನಿಯಮು ABS ಅಂತ ಎರಡು ವೇರಿಯಂಟ್ ಬರ್ತಾವೆ. ಸೊ ಅದ್ರಾಗ ಇದು ABS ಅಂದ್ರೆ ಅದೇ ನಾರ್ಮಲ್ ಫೈಬರ್ ಪ್ಲಾಸ್ಟಿಕ್ ಏನಂತಾರ ಅದು. ಅಲ್ಯೂಮಿನಿಯಮ್ ಅಂತಂದ್ರೆ ಅದು ಮೆಟಲ್ದು ಇರ್ತದೆ. ಸೊ ಅದು ಜರ ಇದಕ್ಕಿಂತ ಸ್ಟ್ರಾಂಗ್ ಇರ್ತದೆ. ಬಟ್ ನಮ್ಮ ಗಾಡಿಗೇನು ಅಷ್ಟೇನು ನೆಸಿಟಿ ಇಲ್ಲ, ನಾವಿನ್ನು ಬಿಗಿನರ್ಸ್ ಇದ್ದೀವಿ, ಈಗ ಸ್ಟಾರ್ಟ್ ಮಾಡತ್ತೀವಿ. ಸೊ ಹಂಗಾಗಿ ನಾವು ABSಲಿಂತ ಸ್ಟಾರ್ಟ್ ಮಾಡಮ್ಮಂತೇಳಿ ಸುಮ್ಮನೆ ಒಂದು ವಾಟರ್ ಪ್ರೂಫ್ ಲೆಕ್ಕದಾಗೂ ಇರ್ತದೆ ಅಂತೇಳಿ ತೊಗೊಂಡಂಗೆ. ಬ್ಯಾಗ್ ಅವೆಲ್ಲ ಆದ್ರೆ ಸ್ವಲ್ಪ ತೊಯ್ತಾವೆ. ಆಮೇಲೆ ವಾಟರ್ ಪ್ರೂಫ್ ಬ್ಯಾಗ್ ಇರಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಇದು ಏನಿರಲ್ಲ, ಜಸ್ಟ್ ನೀವು ಲಾಕ್ ಮಾಡಿರಿ ಅನ್ಲಾಕ್ ಮಾಡಿರಿ ಅಷ್ಟೇ ಇರ್ತದೆ. ಸೊ ಎಮರ್ಜೆನ್ಸಿದಾಗ ಜಲ್ದಿ ಫಾಸ್ಟಾಗಿ ಕೆಲಸನೂ ಆಗ್ತದೆ ಇದರ್ಲಿಂತ. ಸೊ ಈ ಟಾಪ್ ಬಾಕ್ಸು ಇಲ್ಲಿ ಆಲ್ರೆಡಿ ನೀವು ಬ್ರ್ಯಾಂಡಿಂಗ್ ಕಾಣಿಸ್ತದಲ್ಲ, ಇದು ಬೈಕ್ ವರ್ಲ್ಡ್ ಅವ್ರದ್ದು BW ಅಂತೇಳಿ ಕೇಸಿಂದ ಇಲ್ಲಿ ಕಾಣಿಸ್ತದೆ. ಇದು ಬೈಕ್ ವರ್ಲ್ಡ್ ಅವ್ರದ್ದು ಸೇಮ್ ಲಾಕ್ ಇದಕ್ಕೂ ಬಂದಿರ್ತದೆ. ಪೈಲೆ ನೋಡತ್ತಿರಲ್ಲ ಇವೇ ಲಾಕ್ ಆಗ್ತವೆ ತೆಳಗೆ ಟಾಪ್ ರ್ಯಾಕಿಗೆ. ಸೊ ಆ ಪ್ಲೇಟ್ ಕೂಡಿಸಿ ಆಮೇಲೆ ಇದು ಕೂಡಿಸ್ಬೇಕು ಅದ್ರ ಮೇಲೆ. ಸೊ ಈಗೇನು ಕಾಣಿಸ್ಲತ್ತದ ಇದೂ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದು ನಾವು ಫಸ್ಟಿಗೆ. ಎಕ್ಸ್ಪಲ್ಸ್ ಅವ್ರದ್ದೇ ಒಂದು ಫ್ಲಿಪ್ಕಾರ್ಟ್ನ ತರಿಸಿದ್ದವು ಈ ಪ್ಲೇಟು. ಇದ್ರ ಮೇಲೆ ನಾವು ಟಾಪ್ ರ್ಯಾಕ್ ಒಂದು ಪ್ಲೇಟ್ ಬರ್ತದೆ. ಈ ಪ್ಲೇಟ್ ಏನದ, ಇದು ಟಾಪ್ ರ್ಯಾಕ್ ಮೇಲೆ ಕೊಡುವಂಥ ಪ್ಲೇಟ್. ಇದು ಟಾಪ್ ಬಾಕ್ಸಿಗೆ ತೆಳಗೆ ಅಟ್ಯಾಚ್ ಇರ್ತದೆ. ಈ ಪ್ಲೇಟ್ ಇರಲಿಲ್ಲ ಅಂದ್ರೆ ನೀವು ಟಾಪ್ ಬಾಕ್ಸ್ ಕೂಡಿಸಪ್ಲೇನೇ ಇಲ್ಲ. ಸೊ ಇದು ಕುಂತ ಮೇಲೇ ನಿಮ್ಮದು ಟಾಪ್ ಬಾಕ್ಸ್ ಏನದ ಈ ಒಂದು ಇದಕ್ಕೆ ಲಾಕ್ ಆಗ್ತಾವೆ ಅಂತ ತಿಳ್ಕೊರಿ. ಇಲ್ಲಿ ಲಾಕ್ ಹಾಕಿದಾಗೆ ಕರೆಕ್ಟಾಗಿ ಫಿಟ್ಟಾಗಿ ಕುಂದಿರ್ತವೆ ಅಂತ ತಿಳ್ಕೊರಿ ಟಾಪ್ ಬಾಕ್ಸ್. ಸೊ ಇದು ಈಗ ಇನ್ಸ್ಟಾಲ್ ಮಾಡಮ್ರಿ. ಈ ಟಾಪ್ ರ್ಯಾಕ್ದು ಪ್ಲೇಟ್ ಇದು ಬಿಚ್ಕೋಬೇಕು. ಬಿಚ್ಕೊಂಡ್ಮೇಲೆ ಇದ್ರ ಜೊತೆಗೆ ಇದನ್ನು ಫಿಟ್ ಮಾಡಮಂತ. ಇದೇನು ಕಾಣಿಸ್ತದೆ ನಮ್ದು ಪರ್ಸ್ನಲ್ ಟೂಲ್ ಬಾಕ್ಸು. ಇದು ನಾವು ಸಪ್ರೇಟಾಗಿ ತೊಗೊಂಡಿವಿ. ನಮ್ಮ ಗಾಡಿ ಸಂಗಟ ನಾವು ರೈಡ್ ಹೋಗೋ ಟೈಮಿಗೆ ಕಂಪಲ್ಸರಿ ತೊಗೊಂಡೇ ಹೋಗ್ತೀವಿ. ಇದು ಏನೇ ಒಂದು ಪ್ರಾಬ್ಲಮ್ ಬರಲಿ ಏನೇ ಮಾಡಲಿ ಆರಾಮಾಗಿ ಇದು ಅಂದ್ರೆ ಒಂದು ಬೇಸಿಕ್ ಸೆಟ್ ಅದ. ಏನು ಗ್ಯಾರೇಜ್ದವ್ರು ಯಾರು ಸಿಗಲಿಲ್ಲಪ್ಪ ಅಂತಂದ್ರೂ ಇದು ಆರಾಮಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತದೆ. ಸೊ ಭಾಳ ಯೂಸ್ ಅದ ಇದು ಟೂಲ್ ಬಾಕ್ಸ್. ಆಲ್ಮೋಸ್ಟ್ ಆಲ್ ಎಲ್ಲ ರೈಡರ್ಸ್ಗಳು ಇಟ್ಕೊಂಡ್ರೆ ಭಾಳ ಬೆಟ್ರ್ ಅದ. ಒಂದೊಂದು ಸಣ್ಣ ಒಂದು ಇದಕ್ಕೂ ಗ್ಯಾರೇಜ್ಗೆ ಹೋಗೋದು ಅಷ್ಟೇನು ಚಂದ ಅನ್ಸಲ್ಲ. ಸೊ ಹಂಗಾಗಿ ನಂಬಲ್ಲಿ ಒಂದು ಟೂಲ್ ಕಿಟ್ ಇತ್ತು ಅಂತಂದ್ರೆ ನಾವೇ ಆರಾಮಾಗಿ ಮನೆ ಮಾಡ್ಕೋಬೋದು. ಅಷ್ಟೇನು ಇದು ಇರಲ್ಲ, ಎಕ್ಸ್ಟ್ರಾ ಮ್ಯಾಲಿಂದ ಏನೇ ಇರಲಿ ಇಂಜನ್ ಬಿಟ್ಟು ಸ್ವಲ್ಪ ನಾವು ಕಲ್ಕೋಬೇಕಂತ ತಿಳ್ಕೊರಿ. ಎಮರ್ಜೆನ್ಸಿ ಟೈಮ್ನಾಗ ನಮಗೂ ಯೂಸ್ ಆಗ್ತದೆ. ಸೊ ಇದು ಈಗ ಪ್ಲೇಟ್ ರಿಮೂವ್ ಮಾಡ್ಕೊಂಡೆ. ಅದ್ರ ತೆಳಗೆ ಒಂದು 4 ಬುಷ್ಗಳು ಕೊಟ್ರೆ ಈ ಬುಷ್ ತೆಗೆದು ಡೈರೆಕ್ಟ್ ಇದಕ್ಕೆ ಫಿಟ್ ಮಾಡ್ಕೊಂಡ್ರೆ. ಸೊ ಈಗ ಟಾಪ್ ರ್ಯಾಕ್ ಫಿಟ್ ಮಾಡಿದೆವು, ಬರೀಲಿ ಒಂದು ಸರಿ ತೋರಿಸ್ತೀನಂತ. ಸೊ 6 ನಟ್ ಫಿಕ್ಸ್ ಮಾಡೀವಿ. ಇವ್ರು ನಟ್ ಅಂತೂ ಆಲ್ರೆಡಿ ನಿಮಗೆ ಫಸ್ಟ್ ಪ್ಲೇಟಿಂದೇ ಇದ್ದವು. ಸೊ ಟಾಪ್ ರ್ಯಾಕ್ದು ಏನದ ಇವೆರಡು ಎಕ್ಸ್ಟ್ರಾ ಕೂಡಿಸಿವಿ. ಆಮೇಲೆ ಇದು ಇಲ್ಲಿ ಲಾಕ್ ಆಗ್ತದೆ. ಸೊ ಈಗ ನಿಮಗೆ ಟಾಪ್ ಬಾಕ್ಸ್ ಕೂಡಿಸಿ ತೋರಿಸ್ತೀನಂತ. ಮೊಬೈಲ್ ಸಣ್ಣ ಇಲ್ಲೇನು ಕಾಣಿಸ್ತವಲ್ಲ, ಈ ಲಾಕಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಹಿಂಗೆ ಒಂದು ಸರಿ ಪುಷ್ ಮಾಡಿ ಬಿಡ್ಬೇಕು. ಪುಷ್ ಮಾಡಿದ್ರೆ ಒಂದು ಸರಿ ಲಾಕ್ ಆಗಿ ನೋಡಿಕೊಂಡು ಆಮೇಲೆ ಲಾಕ್ ಮಾಡಿಬಿಡ್ಬೇಕು ಅಷ್ಟೆ. ಸೊ ಇಲ್ಲೇನು ಕಾಣಿಸ್ತದಲ್ಲ, ಇಲ್ಲೊಂದು ಲಾಕು
ಇಲ್ಲೊಂದು ಲಾಕು, ಆಮೇಲೆ ಈ ಸೈಡ್ ಸೇಮ್ ಪ್ಲೇಸಿಗೆ 2 ಇರ್ತವೆ. ಇವೆಲ್ಲ 4 ಲಾಕ್ ಅದು ಅಂದ್ರೆ ಕರೆಕ್ಟಾಗಿ ಫಿಟ್ಟಾಗಿ ಕೊಡ್ತದೆ. ಆಮೇಲೆ ಇದು ಹೆಂಗೆ ಕಾಣಿಸುತ್ತಲ್ಲ ಇದೇ ಪುಷ್ಪ, ಇದು ಒಂದು ಸರಿ ಪ್ರೆಸ್ ಮಾಡಿದ್ರೆ ಅಂದ್ರೆ ಓಪನ್ ಆಗಿಬಿಡ್ತದೆ. ಇಲ್ಲಿ ಜಸ್ಟ್ ನೀವು ಇದಕ್ಕೆ ಹಾಕ್ಕೊಂಡು ಲಾಕ್ ಮಾಡಿದ್ರೆ ಅಂತಂದ್ರೆ ಲಾಕ್ ಆಗಿಬಿಡ್ತದೆ. ಮತ್ತು ಕೀ ಹಾಕಿ ಲಾಕ್ ಮಾಡ್ಬೇಕು. ಇದ್ರೊಳಗೆ ನೋಡಿರಿ ಸೇಮ್ ಅದ್ರ ಹೆಂಗೆ ಇದ್ರಾಗೂ ಹಂಗೆ ಅದ. ಒಳಗೆಲ್ಲ ವಾಟರ್ ಪ್ರೂಫ್ ಲೆಕ್ಕದಾಗ ನಿಮ್ಗೆ ಒಂದು ಇದು ಕ್ಲಾತ್ಲಿಂತ ಎಲ್ಲ ಇದು ಮಾಡಿರ್ತಾರೆ. ಜಸ್ಟ್ ಏನಂತಾರೆ ಪ್ಲಗ್ ಆ್ಯಂಡ್ ಪ್ಲೇ ಲೆಕ್ಕದಾಗ ಇರ್ತದೆ. ನೀವು ಒಗಿಬೇಕಾದ್ರೂ ಏನಾರ ಹೊಲ್ಸಾಯ್ತಂದ್ರೆ ಜಸ್ಟ್ ಹಿಂಗೆ ತಿಕ್ಕೊಂಡು ಮತ್ತೆ ಹೋಗೋದು ಮತ್ತು ಅಟ್ಯಾಚ್ ಮಾಡ್ಬೋದು. ಇಲ್ಲಿ ಹಾಗೆ 2 ಪಾಕೆಟ್ ಕೊಟ್ಟರೆ ಇಲ್ಲೊಂದು. ಸೊ ಕ್ವಾಲಿಟಿನೂ ಚೆಂದ ಅದ. ನಮ್ಮಂಥ ಈಗ ಸ್ಟಾರ್ಟ್ ಮಾಡಿದಂಥ ರೈಡರ್ಸ್ಗಳಿಗೆ ಬೆಸ್ಟ್ ಅದಂತ ಹೇಳ್ತೀನಿ ಇದು. ಸೊ ಬೈಕ್ ಹೋಲ್ಡವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ, ಕ್ವಾಲಿಟಿ ಚೆಂದ ಕೊಟ್ಟರು ಟಾಪ್ ಬಾಕ್ಸ್ದು. ಸೊ ಹಂಗೆ ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ಪೀಡೋಮೀಟ್ರ್ ಒಂದು ಫಿಟ್ ಮಾಡ್ಬೇಕು. ಸ್ಪೀಡೋಮೀಟ್ರ್ ಕೇಬಲ್ ಒಂದು ಹೋಗ್ಯದ, ಇದಕ್ಕೆ ಇದೊಂದು ಚೇಂಜ್ ಮಾಡ್ಬೇಕಲ್ಲತ್ತೀವಿ. ಸೊ ನೋಡ್ತೀವಿ ಇದೊಂದು ಚೇಂಜ್ ಮಾಡಿ ಕೇಸಿಂದ. ಸೊ ಅಲ್ಲಿ ನೋಡ್ರಿ ಸನ್ಸೆಟ್ ಆಲತ್ತದ, ಸೂರ್ಯ ಮುಳುಗ್ಲತ್ತನ. ಇದ್ರೊಳಗೆ ಗೊತ್ತಾಗ್ಲತ್ತದ ಅಲ್ಲಿ ಗೊತ್ತಿಲ್ಲ. ಸೊ ಭಾರಿ ಕಾಣತ್ತದ ಇಲ್ಲಿ. ಆಮೇಲೆ ಈ ಟಾಪ್ ಬಾಕ್ಸ್ ಕಡೆಯಿಂದ ಬೈಕ್ ಹೋಲ್ಡರ್ ಕಡೆಯಿಂದ ಈ ಸೈಡ್ ಒಂದು ರಿಫ್ಲೆಕ್ಟರ್ ಕೊಟ್ರ. ಸೊ ರಾತ್ರಿ ನಾವು ಗಾಡಿ ಮೇಲೆ ಹೋಗೋ ಟೈಮಿಗೆ ಯಾರನ್ನ ಹಿಂದಲಿಂದ ಲೈಟ್ ಹಾಕಿದ್ರಪ್ಪ ಅಂತಂದ್ರೆ ಅದು ರಿಫ್ಲೆಕ್ಟ್ ಆಗ್ತದೆ. ಇಲ್ಲಿ ಕಾಣಿಸ್ತದ ನೋಡ್ರಿ, ಇದೆ ಆ ಮೂಲಿಗೆ ಒಂದು ಈ ಮೂಲಿಗೆ ಒಂದು 2 ಕಡೆ ಒಂದೊಂದು ಕರೆಕ್ಟಾಗಿ ಹಚ್ಕೋಬೇಕು. ಇದು ನೈಟ್ ಭಾಳ ಯೂಸ್ ಆಗ್ತದೆ. ಇದು ರಿಫ್ಲೆಕ್ಟ್ರ್ ಇನ್ನೊಂದು ಇರ್ತದೆ, ಈ ಸೈಡ್ ಒಂದು ಬರ್ತದೆ, ಈ ಮೂಲಿಗೆ ಒಂದು. ಸೊ ಇದು ರಿಫ್ಲೆಕ್ಟ್ರಲ್ಲಿಂತ ನಾವು ಬೈಕ್ ಮೇಲೆ ಎಲ್ಲ ನೈಟ್ ಜರ್ನಿ ಮಾಡತ್ತೇವೆ ಅಂತಂದ್ರೆ ಅದು ರಿಫ್ಲೆಕ್ಟ್ ಹಾಕೇಶನ್ ಗೊತ್ತಾಗ್ತದೆ ಇಲ್ಲಿ ಒಂದು ಬೈಕ್ ಹೊಂಟದ ಅಂತೇಳಿ. ನಮ್ಮ ಗಾಡಿನೂ ಲೈಟ್ ಇರ್ತದೆ, ಇದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಅನ್ನಂಗೆ ಅಷ್ಟೇ, ಮತ್ತೇನಿಲ್ಲ. ಗಾಡಿದು ಲುಕ್ಕಿಂಗ್ ಕಾಣಿಸ್ತದ ವಿತ್ ಟಾಪ್ ಬಾಕ್ಸು. ಸೊ ಸ್ಪೀಡೋಮೀಟ್ರಿಗೆ ಇಲ್ಲಿ ಹೆಡ್ಲೈಟ್ ತಳಗೆ ಒಂದು ಕೇಬಲ್ ಅದ. ಸೊ ಅದು ತೆಗೆಸಲಿಂದ ಈಗ ವಿಂಡ್ ಗ್ಲಾಸ್ ತಗೊಂಡಿನಿ. ಈಗ ವಿಂಡ್ ಗ್ಲಾಸ್ ಆಗೋಣ, ಇದು ನಮ್ಮದು ಡೋಮ್ ಏನದ ಲೂಸ್ ಮಾಡ್ಕೋಬೇಕು. ಸೊ ವಿಂಡ್ ಗ್ಲಾಸ್ ಸ್ಕ್ರೂ ಏನು ಕೊಟ್ಟನ ಎಕ್ಸ್ಪಲ್ಸ್ದು ಫುಲ್ ಫಾಲ್ತು ಕೊಟ್ಟನ ಅಂತ ತಿಳ್ಕೊರಿ. ನಾನು ಆಲ್ರೆಡಿ ಕಂಪ್ನಿ ಬಿಟ್ಟು ಮತ್ತೆ ಚೇಂಜ್ ಮಾಡ್ಕೊಂಡಿನಿ. ಚೇಂಜ್ ಮಾಡ್ಕೊಂಡೆ ಹಾಕಿನಿ. ಮತ್ತು ಅವು ಆಲ್ರೆಡಿ ನಿಮಗೆ ಥ್ರೆಡ್ ಔಟಾಗ್ಯಾವು. ಕಂಪ್ನಿ ಏನು ಬರ್ತಾವೆ ಅದು ಕೆಟ್ಟ ಫಾಲ್ತು ಅವ. ಸೊ ಇರೋದವ ಅದೊಂದು ಚೇಂಜ್ ಮಾಡಬೇಕು ಕರೆ ಹೇಳ್ಬೇಕಂದ್ರೆ. ಆಲ್ರೆಡಿ ನಮ್ಮ ಸಂಜುನ್ ಗಾಡಿ ನನ್ನ ಗಾಡಿ 2 ಗಾಡಿಗೆ ಥ್ರೆಡ್ ಔಟಾಗಿ ಹೊಸ ಹಾಕ್ಸಿಬಿಟ್ಟು ನಟ್ಗಳು. ಸೊ ಇದೇನು ಕಾಣಿಸ್ತದ ಇದು ಸ್ಪೀಡೋಮೀಟ್ರದ್ದು ಕೇಬಲು. ಸೊ ಇದು ಜಸ್ಟ್ ಇದನ್ನು ಪ್ಲಗ್ ಆ್ಯಂಡ್ ಪ್ಲೇನೇ ಅದ. ಇದನ್ನು ಬಿಚ್ಕೊಂಡು ಕೇಸಿಂದು ಡೈರೆಕ್ಟ್ ನಮ್ಮದು ಹೊಸ ಕೇಬಲ್ ಅಂತ ಅಂದೀವಿ ಅದು ಇನ್ಸ್ಟಾಲ್ ಮಾಡ್ತೀವಿ. ಸೊ ಇಲ್ಲೇನು ಕಾಣಿಸ್ತದ ಇದು ಸ್ಪೀಡೋಮೀಟ್ರ್ ಕೇಬಲು. ಈ ಸೆನ್ಸರ್ ಇರ್ತದೆ, ಆ್ಯಕ್ಚುಲಿ ಸೆನ್ಸರ್ ಇದು ಇಲ್ಲಿನೊಂದು ಬೋಲ್ಟ್ ಅದ, ಇದೊಂದು ತೆಕ್ಕೋಬೇಕು. ತೆಕ್ಕೊಂಡು ಆ್ಯಸ್ ಇಟ್ ಈಸ್ ಸೇಮ್ ಜಾಗದಾಗೆ ಸೆನ್ಸರ್ ಈಗೇನು ತೊಗೊಂಬಂದೀವಿ ಅದು ಹಾಕ್ಬೇಕೀಗ. ನೋಡಮ್ರಿ ಈಗ ಡೈರೆಕ್ಟ್ ಒಂದು ಸರಿ ಹಾಕೇಸಿಂದ ನೋಡ್ತೀವಿ. ಯಾಕಂತಂದ್ರೆ ಸೆನ್ಸರ್ ಇದು ಓಕೆ ಅದಂತ ಅನ್ಸ್ಲತ್ತದ ನನಗೆ ಆಲ್ಮೋಸ್ಟ್ ಆಲು. ಮತ್ತು ಹೊಸದು ಹಾಕಿದ್ಮೇಲೆ ಅದು ಇದಾಯ್ತಂದ್ರೆ ಪೂರಾ ರಿಮೂವ್ ಮಾಡಿ ಮತ್ತೊಂದು ಸರಿ ಇನ್ಸ್ಟಾಲ್ ಮಾಡ್ತೀನಿ. ಸೊ ಇದೇನದ ಸ್ಪೀಡೋಮೀಟ್ರ್ ಸೆನ್ಸರ್ ಇದು ನಾವು ಹೀರೋ ಜೆನ್ಯೂನ್ ಪಾರ್ಟ್ಸೇ ತೊಗೊಂಬಂದೀವಿ ಶೋರೂಮ್ಗೆ ಹೋಗಿ. ಸೊ ಯಾವಾಗೂ ಒಂದು ಕಂಪ್ನಿ ಗಾಡಿಗಳಿಗೆ ಜೆನ್ಯೂನ್ ಪಾರ್ಟ್ಸೇ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಗಾಡಿ ಕಂಡೀಷನ್ ಆಮೇಲೆ ಗಾಡಿದು ಒಂದು ವ್ಯಾಲಿಡಿಟಿ ಜಾಸ್ತಿ ಬರಲ್ಲ ಅಂತ ಹೇಳ್ಕೇಸಿಂದ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡಿದ್ರೆ ನಮ್ಮ ಗಾಡಿದು ಕಂಡೀಷನ್ನು ಚಂದ ಇರ್ತದೆ. ಆಮೇಲೆ ಲಾಂಗ್ ರೈಡ್ ಹೋಗ್ತಿರ್ತೀವಲ್ಲ, ಸೊ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡೋದ್ರಲ್ಲಿಂತ ಅದೊಂದು ಪ್ಲಸ್ ಪಾಯಿಂಟ್ ಅದ. ಆಮೇಲೆ ಮಾರ್ಕೆಟ್ನಾಗ ಯಾವುದೋ ಆಫ್ಟರ್ ಮಾರ್ಕೆಟ್ ಸಿಗ್ತಾವೆ ಕೇಬಲ್ ಅಂತ ಹೇಳ್ಕೇಸಿಂದ ಯಾವ ಸಿಕ್ಕದೆ ತಂದು ಹಾಕಿದ್ರೆ ಅದು ಯಾವಾಗ ಕೈ ಕೊಡ್ತದೆ ಅನ್ನೋ ಗೊತ್ತಿರಲ್ಲ. ಸೊ ನಾವು ತೊಗೊಂಬಂದಿದ್ದು ಹೀರೋ ಶೋರೂಮ್ಗೆ ಹೋಗಿ ಹೀರೋ ಜೆನ್ಯೂನ್ ಪಾರ್ಟ್ಸೇ. ಸೊ ಇದೇ ಇನ್ಸ್ಟಾಲ್ ಮಾಡ್ತೀನಿ ಈಗ. ಸೊ ಕತ್ತಲೆ ಆಯಿತು. ಅದು ನಮ್ಮದು ಸ್ಪೀಡೋಮೀಟ್ರ್ ಸೆನ್ಸರ್ ಏನದ ಅದು ವರ್ಕ್ ಆಗಲಿಲ್ಲ. ಯಾಕಂತಂದ್ರೆ ಏನೋ ಮೇಜರ್ ಪ್ರಾಬ್ಲಮ್ ಇದ್ದಂಗೆ ಕಾಣಿಸ್ತದೆ. ನಾವು ಸೆನ್ಸರ್ ಅಷ್ಟೇ ಚೇಂಜ್ ಮಾಡಿ ನೋಡಿವಿ, ಸೊ ಅದಾಗಲಿಲ್ಲ. ಅದಾದಮೇಲೆ ನಾವು ಈಗ ಗ್ಯಾರೇಜ್ಗೆ ಹೋಗಿ ಒಂದು ಸರಿ ಚೆಕ್ ಮಾಡಿಸ್ಬೇಕು. ಅದು ಮೇಜರ್ ಇದ್ದಂಗೆ ಅದೇನೋ ಹಂಗೆ ಕೇಸಿಂದ ಅದು ಕರೆಕ್ಟಾಗಿ ಇದಾಗಲಿಲ್ಲ. ನಾವು ಖಾಲಿ ಸೆನ್ಸರ್ ಚೇಂಜ್ ಮಾಡಿ ನೋಡಿದ್ರೆ ಬರ್ತದೆ ಅಂತ ಅಂದ್ಕೊಂಡು ಚೇಂಜ್ ಮಾಡಿದೆವು, ಬಟ್ ಆಗಲಿಲ್ಲ. ಸೊ ಇರಲಿ, ಇವತ್ತು ಟಾಪ್ ಬಾಕ್ಸ್ದು ವಿಡಿಯೋ ನೋಡಿರಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆಲ್ರೆಡಿ ಕತ್ತಲಾಗ್ಬಿಟ್ಟದ, ಈಗ ಮನೆಗೆ ಹೋಗ್ತೀವಿ. ಸೊ ಶುಕ್ರವಾರ ದಿವಸ ಒಂದು ರೈಡ್ ಪ್ಲ್ಯಾನ್ ಅದ, ಅದೇನೋ ಅಂತ ಸ್ಟೋರಿದ ಅಪ್ಡೇಟ್ ಮಾಡಿರ್ತೀನಿ. ಇನ್ನು ಇನ್ಸ್ಟಾಗ್ರಾಮ್ನಾಗ ಯಾರ್ಯಾರು ಫಾಲೋ ಆಗಿಲ್ಲ ಹಾಗೆ ಫಾಲೋ ಮಾಡಿರಿ. ಓಕೆ, ಬಾಯ್.